2015 ನೆದರ್ಲ್ಯಾಂಡಲ್ಲಿರುವ ಡ್ರೆಂಟ್ಸ್ ಅನ್ನೋ ಒಂದು ಮ್ಯೂಸಿಯಂ ಅಲ್ಲಿ ಕೆಲಸ ಮಾಡ್ತಿದ್ದವರೆಲ್ಲ ಆ ಒಂದು ಮ್ಯೂಸಿಯಂನ ಕ್ಲೀನ್ ಮಾಡ್ತಾ ಇದ್ದಾರೆ. ಈ ತರ ಕ್ಲೀನ್ ಮಾಡುವಾಗ ಅಲ್ಲಿದ್ದ ಒಂದು ಬುದ್ಧ ಶಿಲೆನೂ ಸಹ ಕ್ಲೀನ್ ಮಾಡ್ತಾ ಇದ್ರು. ಈ ತರ ಮಾಡ್ಬೇಕಾದ್ರೆ ಆ ಒಂದು ಶಿಲೆನ ಕ್ಲೀನ್ ಮಾಡ್ತಿದ್ದ ಒಬ್ಬರಿಗೆ ಆ ಒಂದು ಶಿಲೆ ಒಳಗಡೆ ಏನೋ ಇರೋ ರೀತಿ ಇದ್ದಿದೆ. ಅದ್ ಮಾತ್ರ ಅಂದ್ಬಿಟ್ಟು ಎಲ್ಲ ಶಿಲೆಗಳಿಗಿಂತ ಆ ಒಂದು ಶಿಲೆ ತುಂಬಾನೇ ಡಿಫ್ರೆಂಟ್ ಆಗಿದ್ದಿದೆ. ಸೊ ಇದರಿಂದನೇ ಅವ್ರು ಏನ್ ಮಾಡಿದ್ರು ಅಂತ ನೋಡಿದ್ರೆ ಅದನ್ನ ಸ್ಕ್ಯಾನ್ ಮಾಡಿ ಒಳಗಡೆ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ಅವರು ಆ ಒಂದು ಶಿಲೆನ ಸ್ಕ್ಯಾನ್ ಮಾಡೋದಕ್ಕೆ ಕಳಿಸಿದ್ದಾರೆ. ಆತರ ಆ ಒಂದು ಶಿಲೆನ ಸಿಟಿ ಸ್ಕ್ಯಾನ್ ಮಾಡಿ ನೋಡುವಾಗ ಒಳಗಡೆ ಏನಿತ್ತು ಅಂದ್ರೆ ಒಳಗಡೆ ಒಂದು ಮಮ್ಮಿ ಇರೋದನ್ನು ಕಂಡುಹಿಡಿದರೆ. ಅದು ಮಾತ್ರ ಅಂದ್ಬಿಟ್ಟು ಆ ಒಂದು ಮಮ್ಮಿ ನೋಡೋದಕ್ಕೆ ಹೇಗಿತ್ತು ಅಂತ ನೋಡಿದ್ರೆ ಆ ಶಿಲೆ ಹೇಗಿದೆಯೋ ಅದೇ ರೀತಿಯಲ್ಲಿ ಒಂದು ಸಿಟ್ಟಿಂಗ್ ಪೊಸಿಷನ್ ಅಲ್ಲೇ ಆ ಒಂದು ಮಮ್ಮಿನೂ ಇದೆ. ಸೊ ಅದು ಮಾತ್ರ ಅಂದ್ಬಿಟ್ಟು ಆ ಒಂದು ಮಮ್ಮಿ ಬಾಡಿ ಒಳಗಡೆ ಕೆಲವೊಂದು ಆರ್ಗನ್ಸ್ ಗಳೆಲ್ಲ ಮಿಸ್ ಆಗಿ ಅದರ ಬದಲಾಗಿ ಕೆಲವೊಂದು ಪೇಪರ್ಗಳನ್ನ ಇಟ್ಟಿದ್ದಾರೆ. ಆ ಒಂದು ಪೇಪರ್ಗಳಲ್ಲಿ ಚೈನೀಸ್ ಸಂಬಂಧಪಟ್ಟ ಕೆಲವೊಂದು ಅಕ್ಷರಗಳನ್ನ ಬರೆದಿದ್ದಾರೆ. ಸೊ ಇದರಿಂದಾನೇ ಈ ಒಂದು ಮಮ್ಮಿ ಯಾರ್ದಂತ ತಿಳ್ಕೊಳ್ಳೋದಕ್ಕೆ ಕೆಲವೊಂದು ರಿಸರ್ಚ್ಗಳನ್ನ ಮಾಡಿದ್ದಾರೆ. ಈ ತರ ಮಾಡಿದಾಗ ಕೆಲವೊಂದು ಶಾಕಿಂಗ್ ಆದ ವಿಷಯಗಳು ಗೊತ್ತಾಗಿದೆ. ಏನಂತ ನೋಡಿದ್ರೆ ಈ ಒಂದು ಮಮ್ಮಿ ಬಂದ್ಬಿಟ್ಟು 12ನೇ ಶತಮಾನದಲ್ಲಿದ್ದ ಒಬ್ಬ ಬುದ್ಧನ ದೊಡ್ಡ ಮಾಂಕ್ ಆಗಿರ್ತಾರೆ, ಅಂದ್ರೆ ಒಬ್ಬ ಸನ್ಯಾಸಿ ಆಗಿರ್ತಾರೆ. ಅದು ಮಾತ್ರ ಅಂದ್ಬಿಟ್ಟು ಕೆಲವೊಂದು ಕಷ್ಟಕರವಾದ ಮೆಡಿಟೇಷನ್ಗಳನ್ನ ಮಾಡಿ ತನ್ನನ್ನು ತಾನೇ ಸೆಲ್ಫ್ ಮಮ್ಮಿಕೇಶನ್ ಮಾಡ್ಕೊಂಡು ಜೀವ ಸಮಾಧಿ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಹೈಲೈಟ್ ಆಗಿರೋ ವಿಷಯ ಏನಂತಂದ್ರೆ ಅವ್ರನ್ನ ಜೀವಂತವಾಗಿರುವಾಗಲೇ ಆ ಒಂದು ಶಿಲೆ ಒಳಗಡೆ ಹಾಕಿದ್ದಾರೆ ಅಂತ ಹೇಳ್ತಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಅನಿಸಿದೆ ಮರದೇ ಕಮೆಂಟ್ ಮಾಡಿ. ಇದೇ ತರ ಕೆಲವೊಂದು ಇಂಟ್ರೆಸ್ಟಿಂಗ್ ಆದ ವಿಷಯದ ಬಗ್ಗೆ ನೀವು ತಿಳ್ಕೊಬೇಕಾದ್ರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.